ಈಗಾಗಲೇ ಮಾತನಾಡಿದೆ ಅಂದ್ರೆ ಶರತ್ ಬಚ್ಚೇಗೌಡ ಕೂಡ ಯಾವ ರೀತಿಯಾಗಿ ಅಸಮಾಧಾನವನ್ನು ಹೊರ ಹಾಕಿದ್ರು ಅಂತ. ಇನ್ನ ಸಭಾಪತಿ ಹೊರಟ್ಟಿಗೆ ಸಿಎಂ ಡಿಕೆಶಿ ಮತ್ತೆ ಕಾಲ್ ಅನ್ನ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಹೊರಟ್ಟಿಗೆ ಸಿಎಂ ಡಿಕೆ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂತ ಸುದ್ದಿ. ಸಭಾಪತಿ ಹೊರಟ್ಟಿಗೆ ಸಿಎಂ ಡಿಕೆಶಿ ಮತ್ತೆ ಕಾಲ್. ನಿನ್ನೆ ಮಧ್ಯಾಹ್ನ ಹೊರಟ್ಟಿಗೆ ಸಿಎಂ ಡಿಕೆ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಬಸವರಾಜ್ ಹೊರಟ್ಟಿ. ವಾರದಲ್ಲಿ ಎರಡನೆಯ ಬಾರಿ ಹೊರಟ್ಟಿಗೆ ಸಿಎಂ ಡಿಕೆ ಕಾಲ್. ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳರಿಯದ ಘಟನೆ ಇದು. ಸಲೀಂ ಅಹಮದರನ್ನ ಸಭಾಪತಿ ಮಾಡಲು ತಯಾರಿ ರೂಪಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಹೊರಟ್ಟಿಗೆ ರಾಜೀನಾಮೆ ಕೊಡಲು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಭಾಪತಿ ಅಂತ ಆದ್ರೆ ಸಲೀಂ ಅಹಮದ್ ಅನ್ನುವಂಥದ್ದು ಮೊನ್ನೆ ಘೋಷಣೆ ಆಗಿದೆ. ಹೀಗಾಗಿ ಸದ್ಯ ಇರುವಂತ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಕೊಡಬೇಕು ಅಂತ ಫೋನ್ ಅನ್ನ ಕರೆ ಮಾಡಿ ತಿಳಿಸಿರುವಂಥದ್ದು. ಬಸವರಾಜ್ ಹೊರಟ್ಟಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಈಗ ಸಲೀಂ ಅಹಮದ್ಗೆ ಏನು ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ ಇರುವಂತವ್ರು ಅಲ್ಲಿ ರಾಜೀನಾಮೆ ಕೊಡಲೇಬೇಕಲ್ವಾ. ಹಾಗಾಗಿ ಬಸವರಾಜ್ ಹೊರಟ್ಟಿ ರಾಜೀನಾಮೆ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಕಾಲ್ ಮಾಡಿ ಹೇಳಿದ್ದಾರೆ ಅನ್ನುವಂಥದ್ದು. ಇದು ನೋಡಿ, ಇದು ಸರ್ಕಾರ ಅಂದ್ರೆ ಈಗೇನ್ ಸರ್ಕಾರ ಮಾತನಾಡ್ತಾ ಇದೆ ಮುಂದಿನ ಎಲೆಕ್ಷನ್ನು, ಮುಂದಿನ ರಾಜಕೀಯ ಬೆಳವಣಿಗೆ, ಮುಂದಿನ ರಾಜಕೀಯ ರೀತಿಯನ್ನ ನೋಡ್ಕೊಳ್ಬೇಕು ಅಂತ. ಬಟ್ ಇವೆಲ್ಲವೂ ಕೂಡ ಬೆಳವಣಿಗೆ ಈ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಮುಳುವಾಗ್ತಾ ಇದೆ ಅನ್ನೋದು ಕೂಡ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಗಮನಿಸ್ತಾ ಇದ್ರ ಅಂತ. ಬಟ್ ಒಂದ್ ಕಡೆ ನೋಡಿ, ಅನಿವಾರ್ಯತೆ ಅವಶ್ಯಕತೆ ಮಾಡ್ಲೇಬೇಕು. ಕಂಪ್ಲೀಟ್ ಕ್ಯಾಬಿನೆಟ್ ಮಾಡ್ಕೋಬೇಕು, ಇಷ್ಟೇ ಸ್ಥಾನವನ್ನ ಕೊಡಬೇಕು, ಅದಕ್ಕಿಂತ ಹೆಚ್ಚು ಯಾರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದನ್ನ ನಿಭಾಯಿಸ್ತಾ ಇರುವಂತ ರೀತಿಗಳು, ಹೊಸಬರಿಗೆ ಅವಕಾಶ ಅಂತ ಹೇಳಿದ್ರು. ಬಟ್ ಇಲ್ಲಿ ಹೊಸಬರಿಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದೆ. ನಾನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಲ್ಲ ಅಂತ ಬಸವರಾಜ್ ಹೊರಟ್ಟಿ. ಸಭಾಪತಿ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ. ಡಿಕೆಶಿ ಸರ್ಕಾರಕ್ಕೆ ಬಸವರಾಜ್ ಹೊರಟ್ಟಿ ನೇರ ಸವಾಲನ್ನ ಹಾಕಿದ್ದಾರೆ. ನನ್ನ ವಿರುದ್ಧ ಅವಿಶ್ವಾಸ ಮಂಡಿಸಿ ನನಗೆ ಕಾರಣ ಹೇಳಿ ಅಂತ. ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತಾರೆ ಬಸವರಾಜ್ ಹೊರಟ್ಟಿ. ಅವಿಶ್ವಾಸ ನಿರ್ಣಯ ತಂದು ಸದನದಲ್ಲಿ ಚರ್ಚೆ ಮಾಡ್ಲಿ, ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಡಬೇಕು ಅಂತ, ಏಕೆ ನನ್ನನ್ನ ಸಭಾಪತಿ ಸ್ಥಾನದಿಂದ ಇಳಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಬೇಕಲ್ವಾ, ರೀಸನ್ ಬೇಕಲ್ವಾ. ಸದನದಲ್ಲೇ ಚರ್ಚೆ ಮಾಡ್ಲಿ, ಬಹಿರಂಗವಾಗಿ ಹೊರಟ್ಟಿ ಸವಾಲನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್ಗೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹೊರಟ್ಟಿ ಓಪನ್ ಚಾಲೆಂಜ್ ಇದು. ಸಭಾಪತಿ ಸ್ಥಾನದಿಂದ ಕೆಳಗೆ ಇಳಿಸ್ತಾರೆ ಅಂತ ಅಂದ್ರೆ ಯಾವ ಕಾರಣಕ್ಕೆ ಇಳಿಸ್ತಾರೆ? ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು. ಸಭಾಪತಿ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ, ನಾನು ಆಲ್ರೆಡಿ ಇದೀನಿ ಆ ಕುರ್ಚಿಯಲ್ಲಿ, ನನ್ನ ಕೆಳಗಿಳಿಸ್ತಾರೆ ಅಂತ ಅಂದ್ರೆ ಯಾವ ಕಾರಣಕ್ಕೆ? ಅವಿಶ್ವಾಸ ನಿರ್ಣಯ ಆಗ್ಬೇಕಲ್ವಾ. ಕಾಲ್ ಮಾಡಿ ಹೇಳಿದ ತಕ್ಷಣ ನಾನು ಕೆಳಗಿಳಿದ್ ಬಿಡಕ್ಕಾಗುತ್ತೇನ್ರಿ, ರಾಜೀನಾಮೆ ಕೊಟ್ಟು ಬಿಡಕ್ಕಾಗುತ್ತೇನ್ರಿ? ಸಾಧ್ಯ ಇಲ್ಲ. ನಾನು ಕೆಳಗಿಳಿಯೋದಿಲ್ಲ, ನನಗೆ ರೀಸನ್ ಬೇಕು, ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ಬಸವರಾಜ್ ಹೊರಟ್ಟಿ ಸವಾಲನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್ಗೆ. ಮಾಡಿದ್ರು. ಸೊ ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಮತ್ತೊಂದು ರೀತಿಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತೋ ಅಥವಾ ಬೇಕು ಅಂತ ಈ ಪಟ್ಟಿ ರಿಲೀಸ್ ಮಾಡ್ತೋ ಗೊತ್ತಿಲ್ಲ. ಇವತ್ತು ಸಚಿವರ ಪಟ್ಟಿ ರಿಲೀಸ್ ಆದಂತಹ ಹೆಸರಿನಲ್ಲಿ ಸಭಾಪತಿಯವರ ಹೆಸರನ್ನೂ ಕೂಡ ಅನೌನ್ಸ್ ಮಾಡಿ ಕಳಿಸಿದೆ. ನೀವಿನ್ನೂ ಕೂಡ ಪೀಠದಲ್ಲಿ ಇದ್ದೀರಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲು ನಾನು ಕೇಳೋದಿದ್ದನ್ನ. ಇಲ್ಲಿವರೆಗೆ ಮಂತ್ರಿಗಳ ಲಿಸ್ಟನ್ನು ಹೈಕಮಾಂಡ್ಗೆ ಅಧಿಕಾರ ಮಾಡ್ತಾರೆ. ವಿಧಾನಸಭೆ ವಿಧಾನ ಪರಿಷತ್ತನ್ನು ಸ್ಪೀಕರ್ನ ಆರಿಸೋದು, ಸಭಾಪತಿ ಆರಿಸೋದು ಸದನಕ್ಕೆ ಬಿಟ್ಟ ವಿಷಯ. ಮತ್ತು ಅದನ್ನು ಸಹಿತ ಅವರು ಹೈಕಮಾಂಡ್ದವ್ರು ಮಾಡ್ತಂದ್ರೆ ನಾ ಏನು ಹೇಳಕ್ಕೆ ಬರೋದಿಲ್ಲ. ಬಟ್ ಇದೊಂದು ಸರಿಯಾದ ಪದ್ಧತಿ ಅಲ್ಲ. ಯಾವಾಗಲಾದರೂ ಸದನ ಸುಪ್ರೀಂ. ಈಗ ನಾಳೆ ಸದನದಾಗ ನೀವು ಕ್ವಶನ್ ಕೇಳಬೇಡ ಅಂತ ಹೇಳ್ಬಿಟ್ರೆ ಹೈಕಮಾಂಡ್ ಕೇಳಬೇಡ ಅಂದ್ರೆ ಬಿಟ್ಟು ಅಂದ್ರೆ ಹಂಗೆ ಆಗಬಾರ್ದು. ಅದು ಯಾವಾಗಾದರೂ ಸದನ ಸುಪ್ರೀಂ. ಏನೇ ತೀರ್ಮಾನ ಆದರೂ ಸದನದಲ್ಲಿ ಆಗಬೇಕು ಹೊರತಾಗಿ ಯಾವುದೇ ರೀತಿಯ ಮಂತ್ರಿಗಳವ್ರು ಬೇರೆ, ಸಭಾಪತಿ, ಸ್ಪೀಕರ್, ಡೆಪ್ಟಿ ಸ್ಪೀಕರ್, ಡೆಪ್ಟಿ ಚೇರ್ಮನ್ ಇವರೆಲ್ಲ
ಸದನದ ಪರಮಾಧಿಕಾರ, ಅದನ್ನು ಕಸಗೊಳ್ಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಲ್ಟಿಮೇಟ್ ಸದನದ ಸದಸ್ಯರು ಆಯ್ಕೆ ಮಾಡಬೇಕಾಗಿದ್ದಂತಹದ್ದು ಹೈಕಮಾಂಡ್ ಆಯ್ಕೆ ಮಾಡಿದೆ. ನಾ ಹೇಳ್ದಂತೆ ನೀವು ಇನ್ನೂ ಪೀಠದಲ್ಲಿ ಇರೋದ್ರಿಂದ ನಿಮಗೆ ಏನಾದರೂ ಕರೆ ಬಂದಿತ್ತಾ ಅಥವಾ ನೀವು ರಾಜೀನಾಮೆ ನೀಡಿ ಅನ್ನುವಂತಹದ್ದು ಏನಾದರೂ ಹೇಳಿದ್ರಾ ಹೇಗೆ ಅಂತ? ಇನ್ನು ನನಗೆ ಯಾರೇನು ಹೇಳಿಲ್ಲ, ನನಗೇನು ಹೇಳಿಲ್ಲ. ಮಾಧ್ಯಮದಲ್ಲೇ ಓಡಾಡ್ತಿದ್ದೆ, ಯಾರು ಅವರು ಇವರು ಮಾತಾಡ್ತಾರಂತಾರೆ, ಅವ್ರು ಮಾತಾಡೋದು ಕೇಳಿರ್ಬೋದು, ಬಟ್ ನನ್ನ ಕೂಡ ಯಾರು ಮಾತಾಡಿಲ್ಲ. ಇದೊಂಥರ ಅಂದ್ರೆ ಈ ಹೆಸರು ಅನೌನ್ಸ್ ಆಗಿರುವಂತಹದ್ದೆಲ್ಲವನ್ನು ನೋಡಿದ್ರೆ ಇವರು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೂ ಕೂಡ ತಯಾರಿದ್ದಾರೆ ಅನ್ನುವಂತ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಬಹಿರಂಗವಾಗಿ ಹೆಸರು ಅನೌನ್ಸ್ ಆಗಿದೆ ಅನ್ನುವಂತಹದ್ದು ನೋಡಿದ್ರೆ ಆ ಹಾದಿಯಲ್ಲೇ ಇವ್ರು ಇದ್ದಾರೆ ಅನ್ನುವಂತಹದ್ದು. ಆಗಲಿ, ಅದಕ್ಕೇನು ಮಾಡ್ಬೇಕಾದ್ರೆ ನಿಯಮಗಳು ಏನು ಹೇಳ್ತಾವ, ನಿಯಮದ ಪ್ರಕಾರ ನಾವು ಹೋಗ್ಬೇಕಾಗತ್ತೆ, ನಿಯಮದ ಪ್ರಕಾರ. ಯಾಕಂದ್ರೆ ನಮ್ಮನ್ನು ಸಭೆ ಸರ್ವಾನುಮತಿಯಿಂದ ಆರಿಸಿದಾಗ ಸಭೆಗೆ ನಾವು ಒಂದು ಸ್ವಲ್ಪ ನನ್ನ ಕೃತಜ್ಞತೆ ಹೇಳಬೇಕಂತ ಅವಕಾಶ ಬೇಕಲ್ಲ, ನಮಗೆಲ್ಲ ಹೇಳಬೇಕಾಗಿದೆ. ಇದಕ್ಕೆ ಒಂದು ಮುಂದೆ ವಿಚಾರ ಮಾಡ್ತೀನಿ ನಾನು, ಯಾವುದೇ ಇದನ್ನು ಮಾಡುವಾಗ ವಿಚಾರ ಮಾಡಿ ತೀರ್ಮಾನ ಮಾಡ್ತೀನಿ. ಸೌಜನ್ಯಕ್ಕಾದ್ರೂ ನಿಮ್ಗೆ ನಾವು ಅನೌನ್ಸ್ ಮಾಡ್ತೀವಿ ಹೆಸರು ಅನ್ನುವಂತಹದ್ದನ್ನು ಹೇಳಿದ್ದಾರಾ, ಅಥವಾ ಸೌಜನ್ಯಕ್ಕಾದ್ರೂ ನೀವು ಹಿಂಗಿದೆ ನಮ್ಮ ಏನು ಸಂಖ್ಯೆ ಜಾಸ್ತಿ ಇದೆ ನೀವು ರಾಜೀನಾಮೆ ನೀಡಿ ಅನ್ನುವಂತಹದ್ದನ್ನಾದ್ರೂ ಹೇಳ್ಬಹುದಿತ್ತು, ಹೇಳಿಲ್ಲ ಅನ್ನುವಂಥದ್ದು ಇದೆ ಸರ್? ಹೇಳಿಲ್ಲ, ಯಾರೇನು ನಮ್ಗೆ ಹೇಳಿಲ್ಲ, ಕೇಳಿಲ್ಲ. ನಮ್ಗೆ ಯಾರೇನು ಹೇಳೋದು ಕೇಳೋದು ಮಾಡಿಲ್ಲ. ಪೀಠಾಧ್ಯಕ್ಷರಾಗಿ ಸಭಾಪತಿಯವರಾಗಿ ಈ ಕ್ಷಣಕ್ಕೆ ಈ ಒಂದು ನಡೆ ಅನ್ನುವಂತಹದ್ದು ಸಹಜವಾಗಿ ನೋವುಂಟು ಮಾಡ್ತಾ ಇದೆ ಅನ್ನುವಂತಹದ್ದು. ಸೊ ತಾವೀಗ ಇನ್ನೂ ಕೂಡ ಪೀಠದಲ್ಲಿರೋದ್ರಿಂದ ಬಸವರಾಜ್ ಹೊರಟ್ಟಿ ಅವರ ನಿರ್ಧಾರ ಏನಾಗಿರುತ್ತೆ? ಸದನ ಏನು ನಿರ್ಧಾರ ಮಾಡ್ತಾ ಅದೇ ನಿರ್ಧಾರ ನನ್ನ ನಿರ್ಧಾರ. ಈ ಕ್ಷಣಕ್ಕೆ ರಾಜೀನಾಮೆ ಕೊಡಿ ಅನ್ನುವಂತಹದ್ದನ್ನ ಸದನ ಹೇಳಿದ್ರೆ ತಾವು ರೆಡಿ 100%. ಇದಿಷ್ಟು ಸಭಾಪತಿಯವರಾದಂತಹ ಬಸವರಾಜ್ ಹೊರಟ್ಟಿಯವರ ಮಾತು. ಸದನ ಹೇಳುವಂತಹ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ, ರಾಜೀನಾಮೆ ಕೊಡಿ ಅನ್ನುವಂತಹದ್ದನ್ನು ಸದನ ಹೇಳಿದ್ದೆ, ನಿಜವಾದಲ್ಲಿ ನಾನು ಕೊಡ್ತೇನೆ ಅನ್ನುವಂಥದ್ದು ಕೂಡ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.